ನಮಸ್ಕಾರ ಎಲ್ಲರಿಗೂ. ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ಟೆನ್ಷನ್ ಎಂಬ ಕಾಯಿಲೆಯು ನಮ್ಮ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ ಅತಿ ಹೆಚ್ಚಾಗುತ್ತಿದೆ. ಇದನ್ನು ನಿಯಂತ್ರಿಸಲು ನಮ್ಮ ದಿನಚರ್ಯವನ್ನು ನಾವು ಸುಧಾರಿಸಿಕೊಳ್ಬೇಕಾಗ್ತದೆ. ಇಂದು ವಿಶ್ವ ರಕ್ತದೊತ್ತಡ ದಿವಸದಂದು ನಾನು ಡಾಕ್ಟರ್ ನಿತಿನ್ ಕುಮಾರ್ ಅಗರ್ವಾಲ್, ಆಯುಷ್ ಆಸ್ಪತ್ರೆ ವಿಜಯಪುರದಿಂದ ತಮ್ಮೆಲ್ಲರಿಗೂ ಕೆಲವು ಸಲಹೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಅಧಿಕ ರಕ್ತದೊತ್ತಡದಿಂದ ಹೃದಯ, ಮೆದುಳು, ಕಣ್ಣು ಹಾಗೂ ಮೂತ್ರಪಿಂಡಗಳ ಕಾಯಿಲೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಇದನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗುತ್ತದೆ. ರಕ್ತದೊತ್ತಡವನ್ನು ನಿಯಮಿತವಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ. ಯಾಕಂತಂದರೆ ರಕ್ತದೊತ್ತಡ ಹೆಚ್ಚಾದಾಗ ಯಾವುದೇ ಲಕ್ಷಣಗಳು ಕಾಣುವುದಿಲ್ಲ. ಹಾಗಾಗಿ ನಾವು ನಿಯಮಿತವಾಗಿ ರಕ್ತದೊತ್ತಡವನ್ನು ಸ್ಪೆಷಲಿ 40 ಅಥವಾ ಈಗಂತೂ 35 ವಯಸ್ಸು ಹೆಚ್ಚಾದ ಮೇಲಾದರೂ ನೀವು ರಕ್ತದೊತ್ತಡವನ್ನು ನಿಯಮಿತವಾಗಿ ಒಮ್ಮೆ ಚೆಕ್ ಮಾಡ್ಕೋತಿರಬೇಕಾಗತ್ತೆ. ಈ ರಕ್ತದೊತ್ತಡವನ್ನು ಹೇಗೆ ನಿಯಂತ್ರಿಸಬಹುದು ಅಂದರೆ, ನಮ್ಮ ದಿನನಿತ್ಯ ಆಹಾರದಲ್ಲಿ ನಾವೇನು ಉಪ್ಪಿನ ಸೇವನೆಯನ್ನು ಮಾಡ್ತೇವೆ, ಆ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಬೇಕು. 4 ರಿಂದ 5 ಗ್ರಾಮ್ ಉಪ್ಪು ಪೂರ ಒಂದು ದಿವಸದಲ್ಲಿ ನಾವು ತಿನ್ನಬೇಕು. ಅದಕ್ಕಿಂತ ಜಾಸ್ತಿ ಉಪ್ಪು ತಿಂದರೆ ಅದು ರಕ್ತದೊತ್ತಡವನ್ನು ಹೆಚ್ಚಾಗುತ್ತದೆ. ನಾವೇನು ಮಾಡ್ತೇವೆ, ಕೆಲವೊಮ್ಮೆ ಇಂಡೈರೆಕ್ಟ್ಲಿ ಅಂದರೆ ಉಪ್ಪಿನಕಾಯಿಯಲ್ಲಿ ಇವು ಹಿಂಡಿ ಚಟ್ನಿ ಪುಡಿ ಅಂತೀವಲ್ಲ, ಶೇಂಗಾದಾಗಲಿ, ಅಗಸೆ ಆಗಲಿ, ಪುಟಾಣಿದಾಗಲಿ, ಇವು ಹಿಂಡಿಯಲ್ಲಿ ಉಪ್ಪಿನ ಮಾತ್ರೆ ಹೆಚ್ಚಾಗುತ್ತದೆ. ಅವೆಲ್ಲನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಣ್ಣುಗಳನ್ನು ತಿನ್ನುವುದರಿಂದ ಸ್ವಲ್ಪ BP ಅಥವಾ ರಕ್ತದೊತ್ತಡ ನಿಯಂತ್ರಣದಲ್ಲಿರ್ತದೆ. ದಿನನಿತ್ಯವಾಗಿ ವ್ಯಾಯಾಮ ಮಾಡುವುದು, ಒಂದು 30 ರಿಂದ 45 ನಿಮಿಷ ವ್ಯಾಯಾಮ ಅಥವಾ ವಾಕಿಂಗು ಮಾಡುವುದರಿಂದ ನಮ್ಮ ರಕ್ತದೊತ್ತಡವು ಕಂಟ್ರೋಲ್ದಲ್ಲಿರುತ್ತೆ. ಆಮೇಲೆ ದಿನನಿತ್ಯ ನಿದ್ರೆ ಮಾಡೋದು 6 ರಿಂದ 7 ತಾಸು, ಕನಿಷ್ಠ ಪಕ್ಷ ಅದು ಒಂದು 7 ತಾಸು ನಿದ್ರೆ ಸರಿಯಾಗಿ ಮಾಡ್ತೀರೆ ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ, ನಮ್ಮ ರಕ್ತದೊತ್ತಡವು ಕಂಟ್ರೋಲ್ದಲ್ಲಿರುತ್ತದೆ. ಹಾಗೂ ಇನ್ನೊಂದೇನೆಂದರೆ ನಮ್ಮ ಮಾನಸಿಕ ಒತ್ತಡ, ಇವತ್ತಿನ ಜೀವನದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗೋದ್ರಿಂದ ಕೆಲಸದಲ್ಲಿ ಅಥವಾ ಕೆಲಸದ ಒತ್ತಡ ಹೆಚ್ಚದ, ಅದರಿಂದ ಏನಾಗ್ತದೆ, ಮಾನಸಿಕ ಒತ್ತಡ ಹೆಚ್ಚಾಗೋದ್ರಿಂದನೂ ರಕ್ತದೊತ್ತಡ ಹೆಚ್ಚಾಗುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಬೆಳಗ್ಗೆ ಡೈಲಿ ಒಂದು 15 ನಿಮಿಷ ಆದರೂ ಯೋಗ ಮಾಡುವುದು, ಧ್ಯಾನ ಮಾಡುವುದು, ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡ ನಮ್ಮದು ಕಡಿಮೆ ಆಗುತ್ತೆ. ಇವೆಲ್ಲ ದಿನಚರ್ಯವನ್ನು ನಾವು ಸುಧಾರಿಸ್ಕೊಳ್ಳೋದ್ರಿಂದ ನಮ್ಮ ರಕ್ತದೊತ್ತಡ ಚೆನ್ನಾಗಿ ಕಂಟ್ರೋಲ್ ಅಥವಾ ಒಂದು ನಿಯಮಿತವಾಗಿ ನಾವು ರಕ್ತದೊತ್ತಡವನ್ನು ಚೆಕ್ ಮಾಡೋದ್ರಿಂದ ಅದರ ಬಗ್ಗೆ ಒಂದು ಏನು ಸಾಧಿಸ್ಬೋದಂದ್ರೆ, ಮುಂದೆ ಜೀವನದಲ್ಲಿ ನಮ್ಮ ಕಣ್ಣು, ಮೆದುಳು, ಹೃದಯ ಹಾಗೂ ಮೂತ್ರಪಿಂಡಗಳು ಸರಿಯಾಗಿರುವಂಗೆ ನೋಡ್ಕೋಬೋದು. ಈ ವಿಶ್ವ ಹೈಪರ್ ಟೆನ್ಷನ್ ಅಥವಾ ರಕ್ತದೊತ್ತಡ ದಿವಸದಂದು ನಾನು ಇದೊಂದು ಎಲ್ಲರ ಅರಿವು ಮೂಡಿಸ್ಬೇಕು. ಅಥವಾ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ ನಾವು. ಅಂದರೆ ಯಾವುದೇ ಕಾಯಿಲೆಯನ್ನು ಬರೋಕ್ಕಿಂತ ಮುಂಚೆ ನಾವು ಅದರ ಬಗ್ಗೆ ತಿಳಿದುಕೊಂಡು ಅದನ್ನು ಚೆನ್ನಾಗಿ ಹೆಲ್ತ್ ಕಾನ್ಷಿಯಸ್ನೆಸ್ ಅಂತೀವಲ್ಲ, ಅದು ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.